ಪ್ರಾಂ ಪ್ರೀಂ ಪ್ರೌಂ ಸಹ ಶನೈಶ್ಚರಾಯ ನಮಃ. ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು VRL ಆಸ್ಟ್ರೋ ಅಂಡ್ ಆಯುರ್ 369 ಯೂಟ್ಯೂಬ್ ಚಾನಲ್. ಕುಂಭರಾಶಿಯವರನ್ನು ನಿಸ್ವಾರ್ಥವಾಗಿ ಪ್ರೀತಿಸುವಂತಹ 3 ರಾಶಿಯವರು ಯಾರ್ಯಾರು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ಲಿದ್ದೇನೆ. ಕುಂಭರಾಶಿಯವರು ಪ್ರೀತಿಯಲ್ಲಿ ಪದೇ ಪದೇ ಫೇಲ್ಯೂರ್ಸನ್ನು ಅನುಭವಿಸ್ತಾನೆ ಇರ್ತೀರಾ. ನಿಮ್ಮ ಲವ್ ಲೈಫಲ್ಲಿ ಹೆಚ್ಚು ಫೇಲ್ಯೂರ್ಸ್ಗಳನ್ನು ಕಾಣ್ತಾ ಇರ್ತೀರಾ. ಆದರೆ ನಿಮಗೇನಾದರೂ ಈ 3 ರಾಶಿಯವರು ನಿಮ್ಮ ಲೈಫಲ್ಲಿ ಸಿಕ್ಕರೆ ನಿಮ್ಮನ್ನು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರಾಮಾಣಿಕವಾಗಿ ಪ್ರೀತಿಸ್ತಾರೆ. 12 ರಾಶಿಗಳಲ್ಲಿ ಕುಂಭ ರಾಶಿಯವರಿಗೆ ಹೆಚ್ಚಿನ ದ್ರೋಹ ಮಾಡ್ತಾ ಇರ್ತಾರೆ ಪ್ರೀತಿಯಲ್ಲಿ. ಕಾರಣವೇನೆಂದರೆ ಈ ರಾಶಿಯ ಅಧಿಪತಿ ಶನಿದೇವ. ಶನಿದೇವನಿಗೆ ಕುಂಭ ರಾಶಿ ಮೂಲ ತ್ರಿಕೋಣವಾದಂತಹ ರಾಶಿ. ಆದ್ದರಿಂದ ನಿಮ್ಮ ಲವ್ ಲೈಫಲ್ಲಿ ಶನಿದೇವ ಅನುಭವಗಳನ್ನು ಕೊಟ್ಟು, ಸಂಘರ್ಷಗಳನ್ನು ಕೊಟ್ಟು, ನಿಮ್ಮನ್ನು ತಿದ್ದಿ ತೀಡಿ ಜೀವನದಲ್ಲಿ ಪ್ರೀತಿಯಲ್ಲಿ ಪಾಠವನ್ನು ಕಲಿಸ್ತಾರೆ. ಕುಂಭ ರಾಶಿಯವರನ್ನು ಮನಸ್ಸಿನಿಂದ ಹೃದಯದಿಂದ ಪ್ರೀತಿಸುವ 3 ರಾಶಿಗಳು ಯಾವ್ಯಾವು, ಇದರ ಜೊತೆಗೆ ನಕ್ಷತ್ರದ ಆಧಾರದ ಮೇಲೂ ಇವತ್ತಿನ ದಿನ ಪ್ರಿಡಿಕ್ಷನನ್ನು ತಿಳಿಸ್ಕೊಡ್ಲಿದ್ದೇನೆ. ಮೊದಲನೆಯದಾಗಿ ಕುಂಭ ರಾಶಿಯವರನ್ನು ನಿಸ್ವಾರ್ಥವಾಗಿ ಪ್ರೀತಿಸುವವರು ಮೇಷರಾಶಿಯವರು. ಕುಂಭರಾಶಿಯವರ ನಾಲೆಡ್ಜ್ಗೆ ಹೆಚ್ಚಿನ ರೆಸ್ಪೆಕ್ಟನ್ನು ಕೊಡ್ತಾರೆ. ನಿಮ್ಮನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಮೇಷರಾಶಿಯವರು ನಿಮ್ಮನ್ನು ನಿಸ್ವಾರ್ಥವಾಗಿ ಪ್ರೀತಿಯನ್ನು ಮಾಡ್ತಾರೆ. ನಿಮ್ಮಿಂದನೂ ಅಷ್ಟೇ ನಿಸ್ವಾರ್ಥ ಪ್ರೀತಿಯನ್ನು ಅವರು ನಿರೀಕ್ಷೆಯನ್ನು ಮಾಡ್ತಾರೆ. ನಿಮಗೋಸ್ಕರ ಹುಚ್ಚರಂತೆ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾರೆ. ಆದರೆ ನಿಮ್ಮನ್ನು ಎಂದಿಗೂ ಕಳೆದುಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಅವರ ಲೈಫಲ್ಲಿ ನಿಮಗೆ ತುಂಬ ಇಂಪಾರ್ಟೆನ್ಸನ್ನು ಕೊಟ್ಟಿರ್ತಾರೆ. ನಿಮ್ಮ ಮಾತಿನ ಶೈಲಿಗೆ, ನಿಮ್ಮ ಮೆಚ್ಯೂರಿಟಿಗೆ ಅವರು ಇಂಪ್ರೆಸ್ ಆಗ್ತಾರೆ, ರೆಸ್ಪೆಕ್ಟನ್ನು ಕೊಡ್ತಾರೆ. ಆದರೆ ನಕ್ಷತ್ರದ ಮೇಲೆ ಇವರ ಪ್ರೀತಿ ಸ್ವಲ್ಪ ಬದಲಾಗ್ತಾ ಹೋಗುತ್ತೆ. ಅದನ್ನು ತಿಳಿಸ್ಕೊಡ್ಲಿದ್ದೇನೆ. ನೀವು ಧನಿಷ್ಠ ನಕ್ಷತ್ರದಲ್ಲಿ ಜನಿಸಿದವರಾಗಿದ್ದರೆ ಮೇಷರಾಶಿಯವರು ನೀವು ಹೇಗಿದ್ದೀರೋ ಹಾಗೆ ನಿಮ್ಮನ್ನು ಅಕ್ಸೆಪ್ಟ್ ಮಾಡಿಕೊಂಡು ಪ್ರೀತಿ ಮಾಡ್ತಾರೆ. ಯಾಕಂದರೆ ಧನಿಷ್ಠ ನಕ್ಷತ್ರದ ಅಧಿಪತಿ ಮಂಗಳ, ಕುಜ ಅಂತಲೂ ಕರಿತೀವಿ, ಅಂಗಾರಕ ಅಂತಲೂ ಕರಿತೇವೆ. ನಿಮ್ಮ ನಿಷ್ಠೆ, ದೃಢ ಸಂಕಲ್ಪ, ನಿಮ್ಮ ದೃಢ ಸಂಕಲ್ಪದ ಮನೋಭಾವನೆ, ನಿಮ್ಮ ಆತ್ಮವಿಶ್ವಾಸ, ನಿಮ್ಮಲ್ಲಿರುವಂತಹ ಕಾನ್ಫಿಡೆನ್ಸ್, ನೀವು ಮಾತನಾಡುವಂತಹ ರೀತಿಗೆ ಮೇಷರಾಶಿಯವರು ಇಂಪ್ರೆಸ್ ಆಗ್ತಾರೆ. ಹಾಗೂ ಧನಿಷ್ಠ ನಕ್ಷತ್ರದವರು ಮನಸ್ಸಿನಲ್ಲಿ ಒಂದು, ಹೊರಗಡೆ ಒಂದು ಇಟ್ಕೊಂಡು ಮಾತನಾಡೋದಿಲ್ಲ. ಏನಿದ್ರೂ ನೇರವಾಗಿ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಸತ್ಯವಾಗಿ ಮಾತನಾಡ್ತೀರಾ. ಮೇಷರಾಶಿಯವರ ಮನಸ್ಥಿತಿನೂ ಸ್ವಲ್ಪ ನಿಮ್ಮ ಮನಸ್ಥಿತಿ, ಮೇಷರಾಶಿಯ ಮನಸ್ಥಿತಿ ಸಿಮಿಲರ್ ಆದಂತಹ ಕಾರಣ ನಿಮ್ಮನ್ನು ಮೇಷರಾಶಿಯವರು ತುಂಬ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ. ನೀವು ಬಡವರಾಗಿದ್ದರೂ ಸರಿ, ನಾಳೆ ಮುಂದೆ ಒಂದಿನ ಶ್ರೀಮಂತರಾಗಬಹುದು ಎಂಬ ಒಂದು ನಂಬಿಕೆಯಿಂದ, ಒಂದು ಆತ್ಮವಿಶ್ವಾಸವನ್ನು ನಿಮ್ಮ ಮೇಲೆ ಇಟ್ಟು ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಮೇಷರಾಶಿಯವರು ಶತಭಿಷ ನಕ್ಷತ್ರದವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ. ಆದರೆ ಮೇಷರಾಶಿಯವರಿಗೆ ಅನ್ನಿಸುತ್ತದೆ ಶತಭಿಷ ನಕ್ಷತ್ರದವರು ಮೇಷರಾಶಿಯವರಿಗೆ ದ್ರೋಹ ಮಾಡಬಹುದೆಂಬ ಅನುಮಾನ ಇವರ ಮನಸ್ಸಿನಲ್ಲಿ ಯಾವಾಗಲೂ ಇದ್ದೇ ಇರುತ್ತೆ. ಹಾಗೂ ಕಮಿಟ್ಮೆಂಟನ್ನು ನಿಮ್ಮಿಂದ ಮೇಷರಾಶಿಯವರು ಎಕ್ಸ್ಪೆಕ್ಟ್ ಮಾಡ್ತಾರೆ. ನಿಮ್ಮ 100 ತಪ್ಪುಗಳನ್ನು ಪದೇ ಪದೇ ಕ್ಷಮಿಸ್ತಾರೆ. ಆದರೆ ನೀವು ನಿಮ್ಮ ಜವಾಬ್ದಾರಿಗಳನ್ನು, ಕಮಿಟ್ಮೆಂಟ್ಗಳನ್ನು ಉಳಿಸಿಕೊಳ್ಳದಿದ್ದರೆ ಸ್ವಲ್ಪ ನಿರಾಶೆನೂ ಆಗ್ತಾರೆ. ಆದರೂ ನಿಮ್ಮನ್ನು ಬಿಟ್ಟು ಕೊಡೋದಿಲ್ಲ ಮೇಷರಾಶಿಯವರು. ಯಾಕಂದರೆ ನಿಮ್ಮಿಂದ ದೂರ ಆದರೆ ಮೇಷರಾಶಿಯವರಿಗೆ ಗಿಲ್ಟ್ ಫೀಲ್ ಆಗುವಂತಹ ಕಾರಣದಿಂದ ನಿಮ್ಮನ್ನು ಪ್ರಾಮಾಣಿಕವಾಗಿ ಪ್ರೀತಿಯನ್ನು ಮಾಡ್ತಾರೆ. ಆದರೆ ನೀವು ಕನ್ಫ್ಯೂಷನ್ಗಳಿಂದ ಹೊರಗಡೆ ಬರಬೇಕು, ಒಂದು ರೈಟ್ ಡಿಸಿಷನನ್ನು ತಗೊಳ್ಬೇಕು, ಕಾನ್ಫಿಡೆಂಟ್ ಆಗಿರಬೇಕು ಅಂತ ನಿಮ್ಮಿಂದ ಎಕ್ಸ್ಪೆಕ್ಟೇಷನನ್ನು ಮೇಷರಾಶಿಯವರು ಇಟ್ಕೊಂಡಿರ್ತಾರೆ. ಮೂರನೆಯದಾಗಿ ಪೂರ್ವಭಾದ್ರ ನಕ್ಷತ್ರದಲ್ಲಿ ಜನಿಸಿದವರನ್ನು ಮೇಷರಾಶಿಯವರು ತುಂಬಾ ಪ್ರೀತಿ ಮಾಡ್ತಾರೆ. ಪೂರ್ವಭಾದ್ರ ನಕ್ಷತ್ರದವರಿಗೆ ಅನಿಸುತ್ತದೆ ಇವರೇಕೆ ನನ್ನನ್ನು ಇಷ್ಟೊಂದು ಪ್ರೀತಿ ಮಾಡ್ತಾರೆ ಅಂತ. ಅಷ್ಟು ಪ್ರೀತಿಯನ್ನು ಮಾಡ್ತಾರೆ ಮೇಷರಾಶಿಯವರು ಪೂರ್ವಭಾದ್ರ ನಕ್ಷತ್ರದವರನ್ನು. ಆದರೆ ಪೂರ್ವಭಾದ್ರ ನಕ್ಷತ್ರದವರು ತುಂಬ ಮಾತನಾಡ್ತಾರೆ. ಮೇಷರಾಶಿಯವರು ತನಗೂ ಸ್ವಲ್ಪ ಸ್ಪೇಸ್ ಬೇಕು ಅಂತ ನಿಮ್ಮಿಂದ ಎಕ್ಸ್ಪೆಕ್ಟೇಷನನ್ನು ಮಾಡ್ತಾರೆ. ನನಗೂ ಮಾತನಾಡಲು ಅವಕಾಶವನ್ನು ಕೊಡಿ ಅನ್ನುವಂತಹ ಸಣ್ಣ ಎಕ್ಸ್ಪೆಕ್ಟೇಷನನ್ನು ನಿಮ್ಮ ಮೇಲೆ ಇಟ್ಕೊಂಡಿರ್ತಾರೆ. ಕುಂಭರಾಶಿಯವರನ್ನು ನಿಸ್ವಾರ್ಥವಾಗಿ ಪ್ರೀತಿಸುವಂತಹ 2ನೇ ರಾಶಿಯವರು ಸಿಂಹರಾಶಿ. ಸಿಂಹರಾಶಿ ಸೂರ್ಯನ ರಾಶಿ, ರಾಜನ ರಾಶಿ. ಸಿಂಹರಾಶಿಯವರು ನಿಮ್ಮ ದುಃಖವನ್ನು ಅರ್ಥ ಮಾಡಿಕೊಳ್ತಾರೆ. ನೀವು ಸಿಂಹರಾಶಿಯವರ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಇವರು ನಿಮ್ಮನ್ನು ತುಂಬ ಕೇರ್ ಮಾಡ್ತಾರೆ. ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರನ್ನು ನೋಡಿದರೂ ಸಿಂಹರಾಶಿಯವರು ಬಹಳ ನಿರಾಶೆಗೊಳ್ತಾರೆ.
ಕೇವಲ ನಿಮ್ಮ ಮುಖದ ಮೇಲೆ ಮುಗುಳ್ನಗೆ ಸಂತೋಷವನ್ನು ಮಾತ್ರ ನೋಡಲು ಇವರು ಇಷ್ಟಪಡ್ತಾರೆ. ಸಿಂಹರಾಶಿಯವರು ಮೇಲ್ನೋಟಕ್ಕೆ ಕೋಪಿಷ್ಠರಂತೆ ಕಾಣ್ತಾರೆ, ಆದರೆ ಸಿಂಹರಾಶಿಯವರನ್ನು ಬಹಳ ಹತ್ತಿರದಿಂದ ನೋಡಿದವರಿಗೆ ಮಾತ್ರ ಗೊತ್ತಿರುತ್ತದೆ ಪ್ರೀತಿಯಲ್ಲಿ ಇವರು ಎಷ್ಟು ಎಮೋಷ್ನಲ್ ಆಗಿರ್ತಾರೆ, ಎಷ್ಟು ರೊಮ್ಯಾಂಟಿಕ್ ಆಗಿರ್ತಾರೆ, ಎಷ್ಟು ಸೆನ್ಸಿಟಿವ್ ಅಂತ ಬೇರೆಯವರಿಗೆ ಊಹೆ ಮಾಡಲು ಸಾಧ್ಯ ಇಲ್ಲ. ಅಷ್ಟು ಸೆನ್ಸಿಟಿವ್ ಆಗಿರ್ತಾರೆ ಪ್ರೀತಿಯ ವಿಚಾರದಲ್ಲಿ ಸಿಂಹರಾಶಿಯವರು. ಧನಿಷ್ಠ ನಕ್ಷತ್ರದವರನ್ನು ಹೆಚ್ಚು ಪ್ರೀತಿ ಮಾಡ್ತಾರೆ ಸಿಂಹರಾಶಿಯವರು. ಪ್ರತಿ ಸಲ ಸಿಂಹರಾಶಿಯವರು ಧನಿಷ್ಠ ನಕ್ಷತ್ರದವರಿಗೆ ಎಲ್ಲ ಕ್ಷೇತ್ರದಲ್ಲೂ ಸಪೋರ್ಟನ್ನು ಮಾಡ್ತಾರೆ. ಸಿಂಹರಾಶಿಯವರು ಧನಿಷ್ಠ ನಕ್ಷತ್ರದವರಿಂದ ಬಯಸುವುದು ಕೇವಲ ಗೌರವವನ್ನು ಸಿಂಹರಾಶಿಯವರು ಬಯಸ್ತಾರೆ. ಸಿಂಹರಾಶಿಯವರು ಗೌರವಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡುವವರಾಗಿರ್ತಾರೆ. ಆದ್ದರಿಂದ ಪ್ರೀತಿಯಲ್ಲೂ ಸಹ ಗೌರವವನ್ನು ನಿಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾರೆ ಹಾಗೂ ಪ್ರಶಂಸೆಯನ್ನು ನಿಮ್ಮಿಂದ ನಿರೀಕ್ಷೆಯನ್ನು ಮಾಡ್ತಾರೆ. ಕುಂಭರಾಶಿ ಧನಿಷ್ಠ ನಕ್ಷತ್ರದವರು ಸಿಂಹರಾಶಿಯವರಿಗೆ ಪ್ರಶಂಸೆ ಹಾಗೂ ಗೌರವವನ್ನು ಕೊಡಿ, ಆಗ ನೋಡಿ ನಿಮ್ಮನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ನಿಸ್ವಾರ್ಥ ಭಾವನೆಯಿಂದ ಪ್ರೀತಿ ಮಾಡ್ತಾರೆ. ಶತಭಿಷ ನಕ್ಷತ್ರದವರಾಗಿದ್ದರೆ ನೀವು ಬಡವರ ಶ್ರೀಮಂತರ ಅಂತ ನೋಡದೆ ನಿಮ್ಮನ್ನು ನಿಸ್ವಾರ್ಥ ಭಾವನೆಯಿಂದ ಸಿಂಹರಾಶಿಯವರು ಪ್ರೀತಿ ಮಾಡ್ತಾರೆ. ಶತಭಿಷ ನಕ್ಷತ್ರ ರಾಹುವಿನ ನಕ್ಷತ್ರ, ಆದ್ದರಿಂದ ಬೇಗ ಅಟ್ರ್ಯಾಕ್ಟ್ ಆಗ್ತಾರೆ ಸಿಂಹರಾಶಿಯವರು. ಶತಭಿಷ ನಕ್ಷತ್ರದವರ ಮೇಲೆ ಬೇಗ ಅಕ್ಸೆಪ್ಟನ್ನು ಮಾಡ್ಕೊಳ್ತಾರೆ ನಿಮ್ಮ ಪ್ರೀತಿಯನ್ನು. ಆದರೆ ಒಂದು ದಿನ ಇವರಿಗೆ ಫೀಲ್ ಆಗಬಹುದು, ನಾನು ಆತುರಪಟ್ಟು ಪ್ರೀತಿಯಲ್ಲಿ ನಿರ್ಧಾರ ತಗೊಂಡ ಅನ್ನುವಂಥ ಒಂದು ಪಶ್ಚಾತ್ತಾಪದ ಮನೋಭಾವನೆ, ಒಂದು ಗಿಲ್ಟ್ ಫೀಲ್ ಇವರ ಲೈಫ್ ಲಾಂಗ್ ಕಾಡ್ತಾನೆ ಇರುತ್ತೆ. ಆದರೂ ನಿಮ್ಮ ಕೈ ಬಿಡದೆ ನಿಮ್ಮನ್ನು ಪ್ರೀತಿ ಮಾಡ್ತಾರೆ. ಪೂರ್ವ ಭಾದ್ರಪದ ನಕ್ಷತ್ರದಲ್ಲಿ ನೀವು ಜನಿಸಿದ್ದರೆ ಪೂರ್ವ ಭಾದ್ರಪದ ನಕ್ಷತ್ರ ಗುರುವಿನ ನಕ್ಷತ್ರವಾಗಿದೆ. ನಿಮ್ಮನ್ನು ಸಿಂಹರಾಶಿಯವರು ತಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತಾರೆ, ಲಾಯಲ್ ಆಗಿ ಇರ್ತಾರೆ ನಿಮಗೆ. ಆದರೆ ನೀವು ಸಿಂಹರಾಶಿಯವರ ಜೊತೆ ಕೊನೆ ಉಸಿರು ಇರುವವರೆಗೂ ಪ್ರೀತಿ ಮಾಡಬೇಕೆಂಬ ನಿರೀಕ್ಷೆಯನ್ನು ಇಟ್ಕೊಂಡಿರ್ತಾರೆ. ನೀವು ಜೀವನದಲ್ಲಿ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದರೂ ಅದನ್ನೆಲ್ಲ ಕ್ಷಮಿಸುತ್ತಾರೆ. ಕುಂಭರಾಶಿಯವರನ್ನು ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸುವ ಮೂರನೇ ರಾಶಿಯವರು ಧನಸ್ಸು ರಾಶಿಯವರು. ಧನಸ್ಸು ರಾಶಿಯ ಅಧಿಪತಿ ದೇವಗುರು ಬೃಹಸ್ಪತಿ, ಗುರುದೇವ. ನಿಮ್ಮ ತ್ಯಾಗದ ಮನೋಭಾವನೆ, ನಿಮ್ಮ ಬುದ್ಧಿವಂತಿಕೆ ಮಾತುಗಳು, ನಿಮ್ಮ ಕ್ರಿಯೇಟಿವಿಟಿ ಇವೆಲ್ಲ ಧನಸ್ಸು ರಾಶಿಯವರನ್ನು ಇಂಪ್ರೆಸ್ ಮಾಡುತ್ತವೆ. ಪ್ರಾರಂಭದಲ್ಲಿ ಧನಸ್ಸು ರಾಶಿಯವರನ್ನು ನೋಡಿದರೆ ಕುಂಭರಾಶಿಯವರಿಗೆ ಬೋರ್ ಅನಿಸಬಹುದು, ಆದರೆ ಪರಸ್ಪರ ಅರ್ಥ ಮಾಡಿಕೊಂಡ ಮೇಲೆ ಪರಸ್ಪರ ಪ್ರೀತಿ ಗೌರವ ಒಬ್ಬರ ಮೇಲೆ ಒಬ್ಬರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಧನಸ್ಸು ರಾಶಿಯವರು ನಿಮ್ಮ ಲೈಫಲ್ಲಿ ಎಂಟರಿ ಆದಾಗ, ಅಂದರೆ ನಿಮ್ಮ ಜೀವನದಲ್ಲಿ ಪ್ರವೇಶವನ್ನು ಮಾಡಿದಾಗ ನಿಮ್ಮ ಜೀವನದಲ್ಲಿ ಅದೃಷ್ಟ ಬದಲಾಗಿರುತ್ತೆ. ನಿಮಗೆ ಒಳ್ಳೆ ಪ್ರಮೋಷನ್ ಆಗಿರಬಹುದು, ಅಥವಾ ನಿಮ್ಮ ಜೀವನದಲ್ಲಿ ಒಳ್ಳೆ ಅವಕಾಶಗಳು ನಿಮ್ಮನ್ನು ಹುಡುಕಿ ಬಂದಿರುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತವೆ. ನಿಮ್ಮ ಲಕ್ಕಿ ಚಾರ್ಮ್ ಆಗಿರ್ತಾರೆ ಧನಸ್ಸು ರಾಶಿಯವರು. ಧನಸ್ಸು ರಾಶಿಯವರು ನಿಮ್ಮ ಕ್ರಿಯೇಟಿವಿಟಿ, ನಿಮ್ಮ ಅಂತರಾಳದ ಆಸೆಗಳು, ನಿಮ್ಮ ಮನಸ್ಸಿನ ಇಚ್ಛೆಗಳನ್ನು ಅರ್ಥ ಮಾಡಿಕೊಳ್ಳುವವರು ಆಗಿರ್ತಾರೆ ಧನಸ್ಸು ರಾಶಿಯವರು. ಶತಭಿಷ ನಕ್ಷತ್ರದವರನ್ನು ಧನಸ್ಸು ರಾಶಿಯವರು ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ. ಬಟ್ ಬ್ಲ್ಯಾಕ್ ಅನ್ಬ್ಲ್ಯಾಕ್ ನಡೀತಾನೆ ಇರುತ್ತೆ ನಿಮ್ಮಿಬ್ಬರ ಮಧ್ಯೆ. ಕೆಲವು ದಿನ ಇಬ್ಬರು ಚೆನ್ನಾಗಿರ್ತೀರಾ, ಮತ್ತೆ ಸ್ವಲ್ಪ ದಿನ ಮುನಿಸಿಕೊಳ್ತಾ ಇರ್ತೀರಾ, ಮತ್ತೆ ಕಾಂಪ್ರಮೈಸ್ ಆಗ್ತೀರಾ, ಮತ್ತೆ ಜಗಳ ಆಡ್ತೀರಾ. ಈ ರೀತಿ ನಿಮ್ಮ ಪ್ರೀತಿ ನಡೀತಾ ಇರುತ್ತೆ. ಪೂರ್ವ ಭಾದ್ರಪದ ನಕ್ಷತ್ರದವರನ್ನು ಧನಸ್ಸು ರಾಶಿಯವರು ಮನಸ್ಸಿನಿಂದ ಪ್ರಾಮಾಣಿಕವಾಗಿ ಪ್ರೀತಿ ಮಾಡ್ತಾರೆ. ಆದರೆ ಪೂರ್ವ ಭಾದ್ರಪದ ನಕ್ಷತ್ರದವರು ಜೀವನದ ಯಾವುದೇ ಇಂಪಾರ್ಟೆಂಟ್ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತಹ ಮೊದಲು ಇವರ ಸಲಹೆಗಳನ್ನು ತೆಗೆದುಕೊಂಡರೆ, ಅಂದರೆ ಧನಸ್ಸು ರಾಶಿಯವರ ಸಲಹೆಗಳನ್ನು ತೆಗೆದುಕೊಳ್ಬೇಕು ನೀವು. ಧನಸ್ಸು ರಾಶಿಯವರಿಗೂ ಇಂಪಾರ್ಟೆನ್ಸನ್ನು ಕೊಟ್ಟರೆ ನಿಮ್ಮನ್ನು ತನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಗೌರವವನ್ನು ಕೊಡ್ತಾರೆ, ಪ್ರೀತಿಯನ್ನು ಮಾಡ್ತಾರೆ ಧನಸ್ಸು ರಾಶಿಯವರು. ಕುಂಭರಾಶಿಯವರನ್ನು ಪ್ರಾಮಾಣಿಕವಾಗಿ ಪ್ರೀತಿಸುವಂತಹ ರಾಶಿಗಳು ಮೇಷರಾಶಿ, ಸಿಂಹರಾಶಿ, ಧನಸ್ಸು ರಾಶಿ. ಇವಿಷ್ಟು ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ. ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಥ್ಯಾಂಕ್ ಯು ಫ್ರೆಂಡ್ಸ್.